ಚಿಕ್ಕ ಇತಿಹಾಸ, ಚಿಕ್ಕ ಚರಿತ್ರೆಯನ್ನು ನಾವು ಮಾತನಾಡಿಕೊಳ್ಳೋಣ. ಇದು ಸುಮಾರು 1800 ವರ್ಷದ ಸಮಯದಲ್ಲಿ ನಡೆದಂಥ ಒಂದು ಸಂಘಟನೆ. 1800 ವರ್ಷ ಅಥವಾ 1700 ವರ್ಷದ ಕೊನೆ, 800 ವರ್ಷದ ಪ್ರಾರಂಭದಲ್ಲಿ ನಡೆದಂಥ ಚಿಕ್ಕ ಸಂಘಟನೆ. ಊರೆಸರು ವೇಲ್ಸ್ ಎಂಬುದಾಗಿ. ಊರೆಸರು ವೇಲ್ಸ್. ವೇಲ್ಸ್ ಎನ್ನುವಂಥ ಒಂದು ಊರಲ್ಲಿ ಒಂದು ಚಿಕ್ಕ ಗ್ರಾಮ. ಆ ಗ್ರಾಮದಲ್ಲಿ ಚಿಕ್ಕ ಒಂದು ಹಳ್ಳಿಯಲ್ಲಿ ಒಂದು ಕುಟುಂಬವಿದೆ. ಚಿಕ್ಕ ಹಳ್ಳಿಯಲ್ಲಿ ಒಂದು ಕುಟುಂಬವಿದೆ. ತಂದೆ, ತಾಯಿ, ಮಗಳು. ಮಗಳ ಹೆಸರು ಮೇರಿ ಜಾನ್ಸ್ ಎಂಬುದಾಗಿ. ಕುಟುಂಬ ದೈವ ಭಕ್ತಿಯುಳ್ಳಂಥ ಕುಟುಂಬ, ಪ್ರತಿ ವಾರ ಸಭೆಗೆ ಸೇರುವಂಥ ಕುಟುಂಬ, ಸಭೆಯ ಎಲ್ಲ ಚಟುವಟಿಕೆಗಳಲ್ಲೂ ಕೂಡ ತಾವು ಕೂಡ ಇರಬೇಕೆಂಬ ಆಸಕ್ತಿ ಉಳ್ಳಂಥ ಒಂದು ಚಿಕ್ಕ ಬಡ ಕುಟುಂಬ. ದೊಡ್ಡ ಐಶ್ವರ್ಯವಂತರಲ್ಲ, ಇರುವಂಥವರಲ್ಲ, ಬಡವರು. ಆದರೆ ಈ ಕುಟುಂಬದಲ್ಲಿ ಮೇರಿ ಜೋನ್ಸ್ ಎಂಬಂಥ ತನ್ನ ಮಗಳಿಗೆ ದೇವರ ವಿಷಯದಲ್ಲಿ ಆಸಕ್ತಿ ಹೆಚ್ಚು. ದೇವರ ವಿಷಯದಲ್ಲಿ ಆಸಕ್ತಿ ಬಹಳ. ಹೇಗೆ ಅಂತಂದರೆ, ಸಭೆಗಳಲ್ಲಿ ಸಂಡೇ ಸ್ಕೂಲ್ ಇರುತ್ತೆ, ಗೊತ್ತಲ್ಲ ಪ್ರೇರೆ ನಮಗೆ. ಸಂಡೇ ಸ್ಕೂಲ್ಗಳಲ್ಲಿ ಒಂದೊಂದು ವಾರ ಒಂದೊಂದು ಕತೆಗಳನ್ನು ಹೇಳ್ತಾರೆ. ಕತೆಗಳು, ದಾವೀದನ ಚರಿತ್ರೆ, ಅಬ್ರಹಾಮನ ಚರಿತ್ರೆ, ಆದಾಮನ ಇತಿಹಾಸ, ಈ ರೀತಿ ಒಂದೊಂದು ವಾರ ಒಂದೊಂದು ಚರಿತ್ರೆ. ಪ್ರತಿ ವಾರ ಈ ಮಾತುಗಳನ್ನು ಕೇಳುತ್ತಿರುವಂಥ ಮೇರಿ ಜೋನ್ಸ್ಗೆ ಆ ಮಾತುಗಳು ಬಹಳ ಇಷ್ಟ ಆಯಿತು. ಎಷ್ಟು ಇಷ್ಟ ಆಯಿತು ಅಂತಂದರೆ, ಒಂದು ದಿನ ಮೇರಿ ಜೋನ್ಸ್ ಅಂದ್ಕೊಂಡಳು, ನನಗೂ ಕೂಡ ಇಂಥ ಕತೆಗಳು ಬೇಕು. ನಾನು ಕೂಡ ಪ್ರತಿ ವಾರ ಕೇಳೋದಲ್ಲ, ಭಾನುವಾರ ಒಂದು ವೇಳೆ ಈ ವಾಕ್ಯ ಕೇಳಿದ್ರೆ, ಆ ವಾಕ್ಯ ಕೇಳಿದಂಥ ವಾಕ್ಯ ಏನಾದರೂ ಕೇಳಿದಾಳಲ್ಲ, ಏನು ಕೇಳಿದಾಳೋ ಅವುಗಳನ್ನು ಕರೆಕ್ಟಾಗಿ ತಂದು ಮನೇಲಿ ಹೇಳ್ತಿದ್ಲು. ಅಪ್ಪ, ಇವತ್ತು ಪಾಸ್ಟ್ ಈ ಥರ ಹೇಳಿದ್ರು, ಇವತ್ತು ದೇವರ ವಾಕ್ಯ ಈ ರೀತಿ ಹೇಳಿದ್ರು. ವಾರ ಪೂರ್ತಿ ಅದೇ ಬಾಯಲ್ಲಿ ನೆನೆಸ್ಕೊಳುತ್ತಾ. ಯಾಕಂತಂದರೆ ಆ ಮೇರಿ ಜೋನ್ಸ್ಗೆ ಆ ವಿಷಯಗಳಲ್ಲಿ, ದೇವರ ವಿಷಯದಲ್ಲಿರುವಂಥ ಆಸಕ್ತಿ. ಸುಮಾರು 8 ವರ್ಷ ಆ ಹುಡುಗಿಗೆ. 8 ವರ್ಷ ಇರಬೇಕಾದ್ರೆ ಮೇರಿ ಜೋನ್ಸ್ ಅಂದುಕೊಂಡ್ಳು, ಈ ಪ್ರತಿ ವಾರ ಕೇಳುವಂಥ ಈ ಕಥೆಗಳು ಎಲ್ಲಿಂದ ಬರ್ತಿದ್ದಾವೆ ಅಂತ ನೋಡಿದ್ರೆ, ಟೀಚರ್ ಕೈಯಲ್ಲಿ, ಸಂಡೇ ಸ್ಕೂಲ್ ಟೀಚರ್ ಕೈಯಲ್ಲಿ ಒಂದು ಪುಸ್ತಕ ಇದೆ. ಆ ಪುಸ್ತಕದ ಮೇಲೆ ಸತ್ಯವೇದ ಅಂತ ಬರೆದಿದೆ, ದ ಹೋಲಿ ಬೈಬಲ್ ಎಂಬುದಾಗಿ. ಟೀಚರ್ನ ಕೇಳಿದ್ಲು, ಟೀಚರ್, ಎಲ್ಲಿಂದ ನೀವು ಈ ವಿಷಯಗಳನ್ನು ಹೇಳ್ತೀರಾ ಅಂತಂದರೆ, ಇದು ಬೈಬಲಲ್ಲಿರುವಂಥ ವಿಷಯಗಳನ್ನೇ ನಾನು ಹೇಳ್ತಿದ್ದೇನೆ, ನನ್ನ ಸ್ವಂತ ವಿಷಯಗಳನ್ನು ನಾನು ಹೇಳ್ತಿಲ್ಲ. ಇದು ಬೈಬಲಲ್ಲಿ ದಾವೀದನಿದ್ದಾನೆ, ಅಬ್ರಹಾಮನಿದ್ದಾನೆ, ಸಂಸೋನನಿದ್ದಾನೆ, ನ್ಯಾಯಸ್ಥಾಪಕರಿದ್ದಾರೆ, ಇದೆಲ್ಲ ಕೇಳ್ತಿರುವಂಥದ್ದು ಇದರಿಂದಾನೇ ಅಮ್ಮ. ಆಗ ಮೇರಿ ಜಾನ್ಸ್ ಕೇಳುವಂಥ ಒಂದೇ ಒಂದು ಪ್ರಶ್ನೆ, ಆದರೆ ಆ ಬುಕ್ ನನಗೆ ಬೇಕು, ಆದರೆ ಆ ಪುಸ್ತಕ ನನಗೆ ಬೇಕು. ಟೀಚರ್ ಹೇಳುವಂಥ ಮಾತು, ನಗುತ್ತಾ ಹೇಳ್ತಾಳೆ, ಇದು ತುಂಬ ಕಾಸ್ಟ್ಲಿ. ಈ ಪುಸ್ತಕ, ಈ ಬೈಬಲ್ ಅನ್ನುವಂಥದ್ದು ಬಹಳ ಕಾಸ್ಟ್ಲಿ, ನಾನು ನಿನಗೆ ಕೊಡೋಕ್ಕಾಗಲ್ಲ ಇದು. ಮತ್ತು ಹೇಗೆ ಟೀಚರ್, ನನಗೆ ಬೇಕಲ್ಲ ಅಂತಂದರೆ, ನಿನ್ನದನ್ನು ನೀನೇ ಸಂಪಾದಿಸ್ಕೊಳ್ಬೇಕು. 8 ವರ್ಷದ ಹುಡುಗಿಗೆ ಬೈಬಲ್ ಬೇಕೆನ್ನುವಂಥ ಆಸಕ್ತಿ ಪ್ರಾರಂಭವಾಗಿ, ಅದು ಸಂಪಾದಿಸಿಕೊಳ್ಳಬೇಕಂತಂದರೆ ಅವ್ರ ಹತ್ರ ಐಶ್ವರ್ಯವಿಲ್ಲ. ಅಪ್ಪನನ್ನು ಹೋಗಿ ಕೇಳಿದ್ರೆ, ಅಪ್ಪ ನನಗೆ ಬೈಬಲ್ ಬೇಕು ಅಂತಂದರೆ, ಇಲ್ಲಮ್ಮ ಬೈಬಲ್ ತಗೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮ ಹತ್ರ ಇಲ್ಲ. ಯಾಕಂತಂದರೆ ತುಂಬ ಕಾಸ್ಟ್ಲಿ ಬೈಬಲ್. ಅವತ್ತು ಬೈಬಲ್ ಇವತ್ತಾದರೆ ನಮ್ಮೆಲ್ಲರ ಕೈಯಲ್ಲಿದೆ, ಅವತ್ತು ಬೈಬಲ್ ಎಲ್ಲರ ಕೈಗಳಲ್ಲಿ ಇರ್ತಿರಲಿಲ್ಲ. ಅದು ಕೇವಲ ಪಾಸ್ಟರ್ ಕೈಯಲ್ಲಿ ಇರ್ತಿತ್ತು, ಅಥವಾ ಐಶ್ವರ್ಯವಂತರ ಹತ್ರ ಮಾತ್ರ ಬೈಬಲ್ ಇರ್ತಿತ್ತು. ಎಲ್ಲರ ಹತ್ರ ಸತ್ಯವೇದ ಸಿಗ್ತಿರಲಿಲ್ಲ. ಅವರಿಗೆ ಸತ್ಯವೇದ ಕೇಳಬೇಕು ಅಂತಂದರೆ ವಾರಕ್ಕೊಮ್ಮೆ, ಅದು ಭಾನುವಾರ ಮಾತ್ರ ಚರ್ಚಲ್ಲಿ ಪಾಸ್ಟರ್ ಹೇಳುವಂಥ ಮಾತುಗಳೇ. ಮೇರಿ ಜೋನ್ಸ್ಗೆ ಅನ್ನಿಸ್ತು, ಇಲ್ಲ, ನನಗೂ ಕೂಡ ಇಂಥ ಪುಸ್ತಕ ಬೇಕು, ನನಗೂ ಕೂಡ ಇಂಥ ವಾಕ್ಯಗಳು ಬೇಕು, ನನಗೂ ಕೂಡ ಪ್ರತಿದಿನ ಈ ಮಾತುಗಳನ್ನು ನಾನು ಕೇಳಬೇಕು, ಓದಬೇಕೆಂಬಂಥ ಹಠ ಇದೆ ನೋಡಿ ಪ್ರಿಯರೇ. ಆ ಹಠದಿಂದ 6 ವರ್ಷ ಕೆಲಸ ಮಾಡಿದಾಳೆ. ಏನು ಕೆಲಸ ಅಂತಂದರೆ, ಊರಿಂದ ಸ್ವಲ್ಪ ದೂರದಲ್ಲಿ ಕಾಡಿದೆ. ಆ ಕಾಡಲ್ಲಿ ಕಟ್ಟಿಗೆಗಳು ಬಿದ್ದಿರ್ತಾವಲ್ವ, ಕಟ್ಟಿಗೆಗಳನ್ನು ಹೊತ್ಕೊಂಡು ಬರೋದು, ದಿನಾ ಸಾಯಂಕಾಲ ಕಟ್ಟಿಗೆಗಳನ್ನು ಹೊತ್ಕೊಂಡು ಬರೋದು. ಆ ಸಾಯಂಕಾಲ ತಂದಂಥ ಕಟ್ಟಿಗೆಗಳನ್ನು ಹಣಕ್ಕೆ ಮಾರೋದು ಕೆಲಸ. ಮತ್ತೆ ಇನ್ನೇನು ಮಾಡಿದಾಳೆ ಅಂತಂದರೆ, ಕೋಳಿ ಮೊಟ್ಟೆ ಇಡುತ್ತಲ್ಲ, ಆ ಮೊಟ್ಟೆಗಳನ್ನು ಮಾರುತ್ತಿದ್ಲು.
ಮೊಟ್ಟೆಗಳನ್ನು ಮಾರೋದು, ಕಟ್ಟಿಗೆಗಳನ್ನು ಮಾರೋದು, ಯಾರ ಮನೇಲಾದ್ರೂ ಚಿಕ್ಕ ಪಾಪು ಇದ್ದರೆ ನಿಮ್ಮ ಪಾಪುನ ನಾನು ನೋಡ್ಕೊಳ್ತೇನೆ, ಇಷ್ಟೊತ್ತಿಗೆ ಇಷ್ಟಂತ ನನಗೆ ಹಣ ಕೊಡಿ. ನಿಮ್ಮ ಮಗನ ನಾನು ನೋಡ್ಕೊಳ್ತೇನೆ ಅಂತೇಳಿ 6 ವರ್ಷ ಪ್ರೇಯರೆ. 8 ವರ್ಷ ಇರುವಂಥ ಹುಡುಗಿ 6 ವರ್ಷ ಕಷ್ಟಪಟ್ಟು ದುಡ್ಡನ್ನು ಸಂಪಾದನೆ ಮಾಡಿದ್ದಾಳೆ, ದುಡ್ಡನ್ನು ಕೂಡಿಟ್ಕೊಂಡಿದ್ದಾಳೆ. ದುಡ್ಡನ್ನು ಎಲ್ಲ ಸಂಪಾದನೆ ಮಾಡಿ ಒಂದು ಬೈಬಲ್ ತಗೊಳ್ಳೋದಕ್ಕೆ ಎಷ್ಟು ಹಣ ಬೇಕೋ ಅಷ್ಟನ್ನು ಸೇವ್ ಮಾಡ್ಕೊಂಡಿದ್ದಾಳೆ ಆ ಹುಡುಗಿ. ಅಪ್ಪನಿಂದ ಆಗಿಲ್ಲ ಸೇವ್ ಮಾಡಲಿಕ್ಕೆ, ಅಮ್ಮನಿಂದ ಆಗಲಿಲ್ಲ ಸೇವ್ ಮಾಡಲಿಕ್ಕೆ. ಸೇವ್ ಮಾಡ್ಕೊಂಡಿರುವಂಥ ಹಣವನ್ನು ಮತ್ತೆ ಬೈಬಲ್ ಟೀಚರ್ ಇದ್ರಲ್ಲ, ಬೈಬಲ್ ಟೀಚರ್, ಆ ಟೀಚರ್ ಹತ್ರ ತಗೊಂಡೋಗ್ಬಿಟ್ಟು ಟೀಚರ್ಗೆ ಹೇಳ್ತಿದ್ದಾಳೆ, ಟೀಚರ್ ನನ್ನ ಹತ್ರ ದುಡ್ಡಿದೆ, ಬೈಬಲ್ ಕೊಡ್ತೀರಾ ಅಂತ ಕೇಳಿದ್ರೆ ಇಲ್ಲ, ಬೈಬಲ್ ನಾನು ಕೊಡಲ್ಲ, ನನ್ನ ಹತ್ರ ಇಲ್ಲ ಬೈಬಲ್. ಮತ್ತೆ ನಾನು ಇಷ್ಟು ವರ್ಷ ನಾನು ಆಸಕ್ತಿಯಿಂದ ಕಷ್ಟಪಟ್ಟು ದುಡ್ಡೆಲ್ಲ ಸಂಪಾದನೆ ಮಾಡಿ ಕೂಡಿಟ್ಕೊಂಡು ಈ ಬೈಬಲ್ಗೋಸ್ಕರ ನೀವು ಬೈಬಲ್ ಕೊಡಲ್ಲ ಅಂತ ಹೇಳ್ತೀರಾ? ಇಲ್ಲಮ್ಮ. ಈ ಸುತ್ತಮುತ್ತಲಿರುವಂಥ ಪ್ರಾಂತ್ಯಗಳಲ್ಲಿ ಒಂದು ಜಾಗ ಇದೆ. ಆ ಜಾಗದಲ್ಲಿ ಥಾಮಸ್ ಚಾರ್ಲ್ಸ್ ಎನ್ನುವಂಥ ಒಂದು ವ್ಯಕ್ತಿ ಸಿಗ್ತಾರೆ ನಿಮಗೆ. ಥಾಮಸ್ ಚಾರ್ಲ್ಸ್. ಈ ಥಾಮಸ್ ಚಾರ್ಲ್ಸ್ ಬಳಿಯಲ್ಲಿ ಮಾತ್ರ ಬೈಬಲ್ಸ್ ಇರ್ತವೆ, ಇನ್ಯಾರ ಹತ್ರನೂ ಇರಲ್ಲ. ನಿನಗೆ ಬೈಬಲ್ ಬೇಕು ಅಂತಂದರೆ ನೀನು ಇಷ್ಟು ವರ್ಷ ಕೂಡಿಸಿಟ್ಟಿರುವಂಥ ಹಣವನ್ನು ತಗೊಂಡೋಗ್ಬಿಟ್ಟು ಥಾಮಸ್ ಚಾರ್ಲ್ಸ್ಗೆ ಕೊಡು, ಅವ್ರು ಕೊಡ್ತಾರೆ ನಿನಗೆ ಬೈಬಲ್. ಎಷ್ಟು ದೂರ ಟೀಚರ್? 42 ಕಿಲೋಮೀಟರ್ ಇಲ್ಲಿಂದ. 42 ಕಿಲೋಮೀಟರ್. ರಾತ್ರಿ ಎಲ್ಲ ಯೋಚನೆ ಮಾಡಿದ್ನು. ಅಪ್ಪನಿಗ ಹುಷಾರಿಲ್ಲ, ಅಮ್ಮನಿಗ ಮನೆಯಲ್ಲಿ ಸಂಪಾದನೆ ಕಡಿಮೆ, ಕಷ್ಟ ಇದೆ ಮನೆಯಲ್ಲಿ. ಇವಾಗ ಅಪ್ಪ ಅಮ್ಮನ ನನ್ನ ಜೊತೆಗೆ 42 ಕಿಲೋಮೀಟರ್ ಬರೋಕೆ ಹೇಳಿದ್ರೆ ಬರ್ತಾರಾ? ಬರಲ್ಲ. ರಾತ್ರಿ ಎಲ್ಲ ಯೋಚನೆ ಮಾಡಲು, ರಾತ್ರಿ ಅಪ್ಪ ಹತ್ರ ಅಮ್ಮನ ಹತ್ರ ಹೋಗಿ ಕೇಳ್ತಿದ್ದಾಳೆ, ಅಪ್ಪ ನಾನು ಬೈಬಲ್ ತಗೊಳ್ಳೋದಕ್ಕೆ 42 ಕಿಲೋಮೀಟರ್ ದೂರ ಹೋಗ್ಬೇಕು, 42 ಕಿಲೋಮೀಟರ್ ದೂರ ಹೋಗ್ಬೇಕು. ಅಪ್ಪ ಅಮ್ಮ ಹೇಳ್ತಾರೆ, ಯಾಕಮ್ಮ ಅಷ್ಟು ದೂರ, ಯಾಕಷ್ಟು ದೂರ, ಅದು ಒಬ್ಳೆ, ನಾವು ಬರೋಕ್ಕಾಗಲ್ಲ, ನೀನು ಒಬ್ಳೆ ಹೋಗೋಕ್ಕಾಗಲ್ಲ, ಬೇಡ. ಅಪ್ಪ ಅಮ್ಮನ್ನ ಹೇಗೋ ಮಾಡಿ ಒಪ್ಪಿಸ್ಬಿಟ್ಲು. ಅಪ್ಪ ಅಮ್ಮನಿಗೂ ಕೂಡ ಆ ಭರವಸೆ ಇತ್ತು, ನನ್ನ ಮಗಳಲ್ಲಿ ಆಸೆ ಹುಟ್ಟಿಸಿದ ಆತನು ದೇವರೇ ನಡೆಸ್ತಾರೆ. ಆಸೆ ಹುಟ್ಟಿಸಿದ ಆತನು ದೇವರೇ ಆಗಿರೋದ್ರಿಂದ ದೇವರೇ. ಮಾರನೇ ದಿನ ಬೆಳಿಗ್ಗೆ ಕತ್ಲಲ್ಲೇ ಎದ್ದಿದ್ದಾಳೆ, ಕಾಲಿಗೆ ಚಪ್ಪಲಿ ಇಲ್ಲ, ಬೆಳಿಗ್ಗೆ ಹೊರಟಿದ್ದಾಳೆ. ಕಾಡಿನ ಪ್ರಯಾಣ, ಅರಣ್ಯದ ಪ್ರಯಾಣ, ಮುಳ್ಳಿನ ದಾರಿ, ರೋಡ್ ಇಲ್ಲ, ಏನೂ ಇಲ್ಲ. 42 ಕಿಲೋಮೀಟರ್. ಬೆಳಿಗ್ಗೆ ಮನೆ ಬಿಟ್ಟು ಸಂಜೆ ಕತ್ತಲಾಗೋ ಅಷ್ಟರಲ್ಲಿ ಥಾಮಸ್ ಚಾರ್ಲ್ಸ್ ಇರುವಂಥ ಜಾಗಕ್ಕೆ ಸೇರಿಕೊಂಡು ಯಾರು? ಮೇರಿ ಜೋನ್ಸ್. 42 ಕಿಲೋಮೀಟ್ರ್. ಥಾಮಸ್ ಚಾರ್ಲ್ಸ್ ಹತ್ರ ಹೋಗ್ಬಿಟ್ಟು ಕೇಳ್ತಿದ್ದಾಳೆ, ಸರ್ ನಿಮ್ಮ ಹತ್ರ ಬೈಬಲ್ ಸಿಗುತ್ತಂತಲ್ಲ, ನಿಮ್ಮ ಹತ್ರ ಬೈಬಲ್ ಸಿಗುತ್ತೆ ಅನ್ನುವಂಥ ವಿಷಯ ನನಗೆ ಗೊತ್ತಾಗಿದ್ದು ನಿನ್ನೆನೆ ಗೊತ್ತಾಯಿತು. 42 ಕಿಲೋಮೀಟರ್ ನಾನು ನಡ್ಕೊಂಡು ಬಂದಿದ್ದೇನೆ ನಿಮಗೋಸ್ಕರ. ಈ ಹಣ ಇದೆ ನೋಡಿ, ಈ ಹಣನ ಒಂದು ದಿನದಲ್ಲಿ ನಾನು ಸಂಪಾದನೆ ಮಾಡಿಲ್ಲ. 6 ವರ್ಷ ಕಷ್ಟಪಟ್ಟು ಕೂಡಿಟ್ರೆ ಕಟ್ಟಿಗೆಗಳನ್ನು ಸೇರಿಸಿ, ಮೊಟ್ಟೆಗಳನ್ನು ಮಾರಿ, ಮಕ್ಕಳನ್ನು ನೋಡಿಕೊಂಡು ಸೇರಿಸಿರುವಂಥ ಹಣ, ಈ ಹಣ ಸರ್. ಈ ಹಣ ತಗೊಂಡು ನನಗೆ ಬೈಬಲ್ ಕೊಡಿ, ಆದರೆ ಥಾಮಸ್ ಚಾರ್ಲ್ಸ್ ಹತ್ರ ಇದ್ದದ್ದು 3 ಬೈಬಲ್ ಮಾತ್ರ. 3 ಬೈಬಲ್. ಈ 3 ಬೈಬಲ್ ಕೂಡ ಆಲ್ರೆಡಿ ಮಾತಾಡಿ ಇಟ್ಟಿರುವಂಥ ಬೈಬಲ್ಸ್. ಆಲ್ರೆಡಿ ನಿನಗೆ ಕೊಡ್ತೇನೆ ಅಂತೇಳಿ ಹೇಳಿ ಇಟ್ಟಿರುವಂಥ ಬೈಬಲ್ಸ್. ಇವಾಗ ಅವ್ರು ಬಂದರೆ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ, ಆಲ್ರೆಡಿ ಮಾರಿರುವಂಥ ಬೈಬಲ್ಸ್ ಆತನ ಹತ್ರ ಇದೆ. ಮೇರಿ ಜಾನ್ಸ್ಗೆ ಹೇಳ್ತಾನೆ, ಇಲ್ಲಮ್ಮ ಆಲ್ರೆಡಿ ನನ್ನ ಹತ್ರ ಬೈಬಲ್ಸ್ ಇದ್ದಾವೆ, ಇಲ್ಲ ಅಂತಲ್ಲ, ಬಟ್ ಅವು ನಿನಗೆ ಕೊಡೋಕ್ಕಾಗಲ್ಲ, ಮಾರ್ಬಿಟ್ಟಿದ್ದೇನೆ ಆಲ್ರೆಡಿ, ಅದನ್ನು ಆಲ್ರೆಡಿ ಒಬ್ರಿಗೆ ನಾನು ಕೊಡ್ತೇನೆ ಅಂತ ಮಾತು ಕೊಟ್ಬಿಟ್ಟಿದ್ದೇನೆ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ ತಕ್ಷಣ 6 ವರ್ಷ ಕಷ್ಟಪಟ್ಟಿದಂಥ ಹಣ ಹಿಡ್ಕೊಂಡು 42 ಕಿಲೋಮೀಟರ್ ಬಂದಿರುವಂಥ ಆ ಕಾಲುಗಳ ನೋವು, ದುಃಖ ಎಲ್ಲದರಿಂದ ಇಲ್ಲ ಅಂತ ಹೇಳಿದ ತಕ್ಷಣ ಅಲ್ಲೇ ರೋಡಲ್ಲೇ ಬಿದ್ದುಬಿಟ್ಟು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾಳೆ, ದೇವ್ರೇ ಏನಪ್ಪ ನೀನು ಬೇಕು ಅಂತ ತಾನೇ ಇಷ್ಟು ದೂರ ನಾನು ಬಂದೆ, ನೀನು ಬೇಕು ಅಂತಾನೆ ತಾನೇ ಇಷ್ಟು ದೂರ ನಾನು ನಡ್ಕೊಂಡು ಬಂದೆ, ದುಡ್ಡೆಲ್ಲ ಕೂಡಿಟ್ಕೊಂಡೆ, ಇಷ್ಟೆಲ್ಲ ಮಾಡಿದ್ಮೇಲೆ ಇಲ್ಲಿ ನೋಡಿದ್ರೆ ಬೈಬಲ್ ಇಲ್ವಲ್ಲ ಅಂತೇಳಿ ಗೋಳಾಡ್ತಿದ್ದಾಳೆ. ವೆಕ್ಕಿ ಆಡೋಣ ಅಂತಾರಲ್ಲ ಆ ಥರ ಅಳ್ತಾ ಇದ್ದಾಳೆ, ದುಃಖಿಸ್ಕೊಂಡು ಅಳ್ತಾ ಇದ್ದಾಳೆ. ಇದನ್ನು ನೋಡಿ ಥಾಮಸ್ ಚಾರ್ಲ್ಸ್ಗೆ ಮನಸ್ಸು ತುಂಬ ದುಃಖ ಆಯಿತು. ಸರಿ ಆಯಿತು, ನೀನು ದುಃಖ ಪಡಬೇಡ, ನಿನ್ನ ಕಷ್ಟ ನನಗೆ ಅರ್ಥ ಆಯಿತು, ನಿನ್ನ ಆಸಕ್ತಿ ನನಗೆ ಅರ್ಥ ಆಯಿತು, ತಗೋ ಈ 3 ಬೈಬಲಲ್ಲಿ ಒಂದು ಬೈಬಲ್ ನಾನು ನಿನಗೆ ಕೊಡ್ತೇನೆ,
ಅವ್ರಿಗೆ ನಾನು ಏನೋ ಒಂದು ಹೇಳ್ಕೊಳ್ತೀನಿ, ನೆಕ್ಸ್ಟ್ ಮತ್ತೆ ಪ್ರಿಂಟಿಂಗ್ ಬಂದಾಗ ಕೊಡ್ತೇನೆ ಅಂತ ನಾನು ಹೇಳ್ತೇನೆ. ಈ 3 ಬೈಬಲಲ್ಲಿ ಒಂದು ಬೈಬಲ್ ನಿಂತವು. ಆ ಬೈಬಲ್ ತಗೊಂಡಿದ ತಕ್ಷಣ ಆ 11-12 ವರ್ಷದ ಹುಡುಗಿಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಬೈಬಲ್ ಕೈಗೆ ಸಿಕ್ಕಿದ ತಕ್ಷಣ ಮುದ್ದಿಟ್ಕೊಂಡು, ಬೈಬಲ್ ಕೈಗೆ ಸಿಕ್ಕಿದ ತಕ್ಷಣ ಎದೆಗೆ ಜೋರಾಗಿ ಅಪ್ಕೊಂಡು ಜೋರಾಗಿ ತಪ್ಕೊಂಡು ದೇವರಿಗೆ ಸ್ತೋತ್ರ ಹೇಳಿ, ಥಾಮಸ್ ಚಾರ್ಲ್ಸ್ಗೆ ಥ್ಯಾಂಕ್ಸ್ ಹೇಳಿ ಮತ್ತೆ ಮನೆಗೆ ಎಷ್ಟು 42 ಕಿಲೋಮೀಟ್ರ್ ಮತ್ತೆ ಮನೆಗೆ ಪ್ರಯಾಣ ಮಾಡಿ ಹೋಗಿ ಮನೆಗೆ ಬಂದಿದ ತಕ್ಷಣ ಅಪ್ಪ ಇಲ್ಲಿ ಬೈಬಲ್, ಅಮ್ಮ ಇದು ಬೈಬಲ್. 42 ಕಿಲೋಮೀಟ್ರ್ 84 ಕಿಲೋಮೀಟ್ರ್ ಪ್ರಯಾಣ ಮಾಡಿ, ಕಾಲಿಗೆ ಚಪ್ಪಲಿ ಇಲ್ಲದೆ ಬೇರ್ ಫೂಟಾಗಿ ಪ್ರಯಾಣ ಮಾಡಿ ನಾನು ತಗೊಂಡ್ಬಂದಿರುವಂಥ ಬೈಬಲ್ ಇದೆ. ಅಮ್ಮ ನೋಡಿ ಹೆಂಗಿದೆ ಬೈಬಲ್. ಆವತ್ತಿಂದ ಪ್ರಿಯರೇ, ಆವತ್ತಿಂದ ದಿನಕ್ಕೆ 3-5 ಗಂಟೆ ಬೈಬಲ್ ಓದೋದಕ್ಕೆ ಕೂತ್ಕೊಳ್ತಿದ್ಲು. ಬೈಬಲ್ ಓದೋದಕ್ಕೆ ಮಾತ್ರ ಕೂತ್ಕೊಳ್ತಿದ್ಲು. ಇವತ್ತಿಗೂ ಕೂಡ ಒಂದು ಮ್ಯೂಸಿಯಮಲ್ಲಿ ಮೇರಿ ಜಾನ್ಸ್ ಓದಿರುವಂಥ ಬೈಬಲ್ ಇದೆ. ತುಂಬ ಕಾಸ್ಟ್ಲಿ ಬೈಬಲ್ ಇದೆ. ಏನು ಮ್ಯೂಸಿಯಮಲ್ಲಿ ಇದೆ, ಏನು ಸ್ಪೆಷಾಲಿಟಿ ಈ ಬುಕ್ಗೆ ಅಂತಂದರೆ, ಈ ಬೈಬಲ್ಗಿರುವಂಥ ಸ್ಪೆಷಾಲಿಟಿ ಅಲ್ಲ, ಬೈಬಲ್ ಓದಿರುವಂಥ ಮೇರಿ ಜಾನ್ಸ್ ಈ ಬೈಬಲ್ ಓದಿದ್ದಾರೆ. ಅದಕ್ಕೆ ಬೈಬಲ್ಗೆ ಏನು ಬಂದಿದೆ, ವ್ಯಾಲ್ಯೂ ಜಾಸ್ತಿ. ಇದನ್ನೆಲ್ಲ ನೋಡಿರುವಂಥ ಥಾಮಸ್ ಚಾರ್ಲ್ಸ್ಗೆ ಒಂದು ವಿಷಯ ಅರ್ಥ ಆಯಿತು. ಇದೇ ಥರ ಈ ಭೂಮಿ ಮೇಲೆ ತುಂಬ ಜನ ದೇವರ ವಾಕ್ಯಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಈ ಮಾತುಗಳಿಲ್ಲ ಅಂತ ತುಂಬ ಜನ ತವಕ ಪಡ್ತಿದ್ದಾರೆ. ಅಂಥವ್ರಿಗೋಸ್ಕರ ಏನಾದರೂ ಮಾಡಬೇಕು, ಅಂಥವ್ರ ಬಳಿಗೆ ಬೈಬಲ್ ಎಲ್ಲರಿಗೂ ಸೇರಬೇಕು. ಯಾರ ಹತ್ರನೂ ಕೂಡ ನನಗೆ ಬೈಬಲ್ ಇಲ್ಲ ಅಂತ ಅನಿಸ್ಬಾರ್ದು. ಯಾಕಂತಂದರೆ ಅವತ್ತಿನ ದಿನಮಾನಗಳಲ್ಲಿ ರಾಜರ ಹತ್ರ ಇತ್ತು, ಐಶ್ವರ್ಯವಂತರ ಹತ್ರ ಇತ್ತು, ಕೇವಲ ಹಣ ಇರುವಂಥ ಪಾಸ್ಟರ್ಸ್ ಹತ್ರ ಮಾತ್ರ ಇತ್ತು ಬೈಬಲ್, ಯಾರ ಹತ್ರನೂ ಇರಲಿಲ್ಲ. ಇನ್ನು ಮೇಲೆ ಇಂಥ ಪರಿಸ್ಥಿತಿ ಯಾರ ಹತ್ರನೂ ಇರಬಾರ್ದು ಅಂಥೇಳಿ ಎಲ್ಲೆಲ್ಲಿಗಾದರೆ ಥಾಮಸ್ ಚಾರ್ಲ್ಸ್ ಹೋಗ್ತಾನಲ್ಲ, ಅಲ್ಲಿ ಮೇರಿ ಜಾನ್ಸ್ ಬಗ್ಗೆ ಹೇಳೋದನ್ನು ಶುರು ಮಾಡಿದೆ. ಈ ರೀತಿ ಒಂದು ಹುಡುಗಿ ಬಂದ್ಲು, 84 ಕಿಲೋಮೀಟರ್ ಪ್ರಯಾಣ ಮಾಡಲು ಕೇವಲ ಒಂದು ಬೈಬಲ್ಗೋಸ್ಕರ, 6 ವರ್ಷ ಕಷ್ಟಪಟ್ಟು ಕೆಲಸ ಮಾಡಲು ಕೇವಲ ಒಂದು ಬೈಬಲ್ಗೋಸ್ಕರ. ಅಂಥವರು ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಅಂಥವರಿಗೆ ಬೈಬಲ್ ಸೇರಬೇಕೆಂದು ಆವತ್ತು ಒಂದು ಕಮಿಟಿ ಫಾರ್ಮ್ ಮಾಡಿ, ಒಂದು ಟೀಮ್ ಫಾರ್ಮ್ ಮಾಡಿ ಶುರು ಮಾಡಿದಿರುವಂಥದ್ದೇ ಬೈಬಲ್ ಸೊಸೈಟಿ. ಎಲ್ಲೋ ಕೇಳಿದ್ದೀವಲ್ವ ಈ ಮಾತು? ಬೈಬಲ್ ತಿರುಗಿಸಿದ್ರೆ ಹಿಂದೆ BSI ಅಂತ ಇರುತ್ತೆ. BSI, ದಟ್ ಸ್ಟ್ಯಾಂಡ್ಸ್ ಫಾರ್ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ. ಬೈಬಲ್ ಸೊಸೈಟಿ ಪ್ರಪಂಚವ್ಯಾಪ್ತವಾಗಿ ಎಲ್ಲ ಕಡೆ ಇದೆ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ. ನೋಡಿ, ಬೇಕಾದ್ರೆ ಬೈಬಲ್ ಫಸ್ಟ್ ಪೇಜ್ ತೆಗೆದು ನೋಡಿ. ಅದಕ್ಕೆ ನಾನು ಗುರುವಾರನೂ ಕೂಡ ಹೇಳಿದೆ, ಫಸ್ಟ್ ಪೇಜ್ ತೆಗೀರಿ, ಏನಿರುತ್ತೆ, ಬೈಬಲ್ ಸೊಸೈಟಿ ಆಫ್ ಇಂಡಿಯಾ. ಇವತ್ತು ನಮ್ಮ ಕೈಗಳಲ್ಲಿ ಬೈಬಲ್ ಇರೋದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? 12-13 ವರ್ಷದ ಹುಡುಗಿಯ ವಿಶ್ವಾಸ. ಆ ಹುಡುಗಿ, ಆ ಸ್ತ್ರೀ ಆವತ್ತು ತೆಗೆದುಕೊಂಡು, ನನಗೆ ದೇವರು ಬೇಕು, ನನಗೆ ವಾಕ್ಯ ಬೇಕು ಎಂದು ಆಕೆ ತೆಗೆದುಕೊಂಡಂಥ ಆ ನಂಬಿಕೆ, ವಿಶ್ವಾಸವೇ ಪ್ರಿಯರೇ ಇವತ್ತು ನಮ್ಮ ಕೈಗಳಲ್ಲಿ ಬೈಬಲ್ ಇದೆ. ಕಾಸ್ಟ್ಲಿನಾ ಚೀಪಾ? ಕಾಸ್ಟ್ಲಿ ಇದೆಯಾ ಬೈಬಲ್? ಕಾಸ್ಟ್ಲಿ ಇದೆಯಾ ನಮಗೆ ಇವತ್ತು? ನಮಗೆ ಕಾಸ್ಟ್ಲಿ ಇಲ್ಲ. ಮೇರಿ ಜಾನ್ಸ್ ತೆಗೆದುಕೊಳ್ಳಬೇಕಂತ ಅಂದುಕೊಂಡಾಗ ಅದು ಕಾಸ್ಟ್ಲಿ. ಇವಾಗ ನಮ್ಗೆ ಅಷ್ಟೊಂದು ಕಾಸ್ಟ್ ಇಲ್ಲ. ಇವತ್ತು ನಮ್ಮೆಲ್ಲರ ಕೈಯಲ್ಲಿ ಬೈಬಲ್ ಇದೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ, ಕೆಲವೊಮ್ಮೆ ನಾವು ದುಡ್ಡು ಕೊಟ್ಟು ತಗೊಂಡಿರ್ತೇವೆ, ತುಂಬ ಪರಿಸ್ಥಿತಿಗಳಲ್ಲಿ ದುಡ್ಡು ಕೊಟ್ಟು ತಗೊಂಡಿರಲ್ಲ ನಾವು. ಅದು ಯಾರೋ ನಮಗೆ ಕೊಟ್ಟಿರ್ತಾರೆ, ಉಚಿತವಾಗಿ ಫ್ರೀಯಾಗಿ ಬಂದಿರುತ್ತೆ ಆ ಬೈಬಲ್ ನಮಗೆ. ಆದರೆ ಯಾಕೆ ಮೇರಿ ಜಾನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ಕೊಳ್ಬೇಕಂತಂದರೆ, ಮೇರಿ ಜಾನ್ಸ್ ಎನ್ನುವಂಥ ಹುಡುಗಿಗೆ 40 ವರ್ಷನೋ 50 ವರ್ಷದಲ್ಲೂ ಬಂದಂಥ ವಿಶ್ವಾಸವಲ್ಲ ಪ್ರಿಯರೇ. ಅದು ಚಿಕ್ಕ ವಯಸ್ಸಿನಲ್ಲಿ ಆ ಚಿಕ್ಕ ಹುಡುಗಿಯಲ್ಲಿ ಹುಟ್ಟಿದಂಥ ಆ ಮನಸ್ಸಿದೆ ನೋಡಿ ಪ್ರಿಯರೇ, ಇವತ್ತು ನಮ್ಮೆಲ್ಲರ ಕೈಯಲ್ಲಿ ಬೈಬಲ್ ಬರೋದಕ್ಕೆ ಕಾರಣವಾಯಿತು. ನಾವೆಲ್ಲರೂ ಕೂಡ ಬೈಬಲ್ ಓದೋದಕ್ಕೆ ಕಾರಣವಾಗಿದೆ. 4-5 ತಾಸು ಬೈಬಲ್ ಓದ್ತಿದ್ಲು. 4-5 ತಾಸು ಬೈಬಲ್ ಓದ್ತಿದ್ದ. ಈಗ ಆಕೆ ಮೇರಿ ಜಾನ್ಸ್ ಹೋಗಿ ಆಗಿದೆ 200-250 ವರ್ಷ ಆಗಿದೆ, ಸತ್ತೋದ್ಲು. ಇಲ್ಲ, ಪ್ರಾಣ ಬಿಟ್ಲು, ಸತ್ತೋದ್ಲು. ನಿಮಗೆ ನಮ್ಮ ಬಳಿಗೆ ಬೈಬಲ್ ಬರೋದಕ್ಕೆ ಆಕೆ ಪಟ್ಟಂಥ ಶ್ರಮೆ, ಆಕೆ ಮಾಡಿದಂತಹ ತ್ಯಾಗ, ನಿಜವಾಗ್ಲೂ ಪ್ರಿಯರೇ ದೇವರು ನಡೆಸುವಂಥ ರೀತಿ ಇದೆ ನೋಡಿ ಪ್ರಿಯರೇ, ಹೀಗಿರುತ್ತೆ.
ದೇವರು ನಡೆಸುವಂಥ ರೀತಿ ನಾವಿವತ್ತು ಅಂದುಕೊಳ್ಳಬಾರದು, ನಾನು ಈ ಕೆಲಸ ಮಾಡೋದ್ರಿಂದ ಯಾರಿಗೇನು ಪ್ರಯೋಜನ ಅಂತ. ಒಂದು ವೇಳೆ ಮೇರಿ ಜೋನ್ಸ್ ಅವತ್ತು ಅಂದುಕೊಂಡಿದ್ದಿದ್ರೆ ಮತ್ತು ಪ್ರಪಂಚವ್ಯಾಪ್ತವಾಗಿ ನಾವೆಲ್ಲರೂ ಕೂಡ ಬೈಬಲ್ ಹಿಡಿಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ. ನನಗೇನು ಪ್ರತಿ ವಾರ ಹೋಗ್ಬಿಟ್ಟು ವಾಕ್ಯ ಕೇಳಿದ್ರೆ ಸಾಕು, ಕತೆಗಳು ಕೇಳಿದ್ರೆ ಸಾಕು, ವಾರಕ್ಕೊಂದ್ಸತಿ ಅಂತ ಒಂದು ವೇಳೆ ಆಕೆ ಅಂದುಕೊಂಡಿದ್ದಿದ್ರೆ ಇವತ್ತು ಥಾಮಸ್ ಚಾರ್ಲ್ಸ್ ಮನಸ್ಸಲ್ಲಿ ಆವತ್ತು ಅನಿಸ್ತಿರಲಿಲ್ಲ ನಾನೊಂದು ಬೈಬಲ್ ಸೊಸೈಟಿ ಓಪನ್ ಮಾಡಬೇಕು ಅಂತ. ಬೇರೆ ಇವತ್ತು ನೀವು ನಾವು ಕೂಡ ತೆಗೆದುಕೊಳ್ಳುವಂಥ ಒಂದು ಚಿಕ್ಕ ಚಿಕ್ಕ ನಿರ್ಣಯಗಳಿರ್ತವೆ ನೋಡಿ ಪ್ರೇರೆ, ಭವಿಷ್ಯತ್ತಲ್ಲಿ ಅದು ದೊಡ್ಡ ನಿರ್ಣಯಗಳಾಗಿ ನಿಲ್ಲುವಂಥದ್ದಾಗಿದೆ. ದೇವರಿಗೋಸ್ಕರ ನೀವು ನಾವು ತೆಗೆದುಕೊಳ್ಳುವಂಥ ಚಿಕ್ಕ ನಿರ್ಣಯ, ಚಿಕ್ಕ ಕೆಲಸ, ಚಿಕ್ಕ ಸಾಹಸವಿದೆ ನೋಡಿ ಪ್ರೇರೆ, ಭವಿಷ್ಯತ್ತಿನ ದಿನಮಾನಗಳಲ್ಲಿ ಎಷ್ಟೋ ಮಂದಿಯನ್ನು ಅದು ಆಧರಿಸುವಂಥದ್ದಾಗಿದೆ, ನಡೆಸುವಂಥದ್ದಾಗಿದೆ.